ದುಡ್ಡಿರೋನು ಅಲ್ಲಿರ್ತಾನೆ, ಬಟ್ ಅಲ್ಲೇ ಇರ್ತಾನೆ. ಅದೇ ದುಡ್ಡಿಲ್ದೇ ಇದ್ರು ಒಳ್ಳೆ ಮನ್ಸಿರೋನು ಇಲ್ಲಿರ್ತಾನೆ, ಇಲ್ಲೇ ಇರ್ತಾನೆ. ಮಗ, ನಿನ್ನ ಹತ್ರ ದುಡ್ಡಿದೆ ಅಂತ 100 ಜನ ಇರೋಕ್ಕೂ, ನಿನ್ನ ಹತ್ರ ಲಾಯಲ್ಟಿ ಇದೆ ಅಂತ, ನಿಯತ್ತಿದೆ ಅಂತ 3 ಜನ ಇರೋಕ್ಕೂ ತುಂಬಾ ವ್ಯತ್ಯಾಸ ಇದೆ. ಯಾಕೆ ಗೊತ್ತಾ? ಆ 100 ಜನ ದುಡ್ಡಿದೆ ಅಂತ ನಿನ್ನ ಹತ್ರ ಬಂದು ಯಾವತ್ತು ಕೈ ಕೊಡ್ತಾರೆ ಹೇಳಕ್ಕಾಗಲ್ಲ. ಅಥವಾ ಆ 100 ಜನ ನಿನ್ ಜೊತೆ ಇದ್ದಾರೆ, ನೀನ್ ಅವ್ರಿಗೆ ಯಾವಾಗ ಕೈ ಕೊಡ್ತೀಯ ಹೇಳಕ್ಕಾಗಲ್ಲ. ಯಾಕಂದ್ರೆ ನಿನ್ನ ಹತ್ರ ದುಡ್ಡಿದೆ, ಆ ಗತ್ತಿದೆ, ಮತ್ತೆ ಆ ದಿಮಾಗಿದೆ. ಅದೇ ಒಬ್ಬ ವ್ಯಕ್ತಿ ನಿಯತ್ತಿಂದ, ಲಾಯಲ್ಟಿಯಿಂದ ಸಂಪಾದನೆ ಮಾಡಿರೋ 3 ಜನ, ಅವ್ರ ಜೊತೆ ಜಗಳ ಆಡ್ಕೊಂಡ್ರು, ಇನ್ನೊಂದು ಮಾಡಿದ್ರು, ಏನೇ ಆದ್ರೂ ಕೂಡ ಅವ್ರು ಅವನನ್ನು ಬಿಟ್ಟೋಗಲ್ಲ, ಅಥವಾ ಅವ್ರನ್ನ ಬಿಡಲ್ಲ. ಯಾಕೆಂದ್ರೆ ಅಲ್ಲಿ ದುಡ್ಡಿಂದ ಒಂದು ಸ್ನೇಹ ಅಥವಾ ನಿಯತ್ತು, ಇನ್ನೊಂದು ಬಾಂಡ್ ಕ್ರಿಯೇಟ್ ಆಗಿರೋದು. ಅಲ್ಲಿ ಅವ್ರ ನಡುವೆ ಒಂದು ಪ್ಯೂರ್ ರಿಲೇಶನ್ಶಿಪ್ ಇರುತ್ತೆ, ಒಬ್ರು ಮತ್ತೆ ಒಬ್ರಿಗೆ ಅರ್ಥ ಇರುತ್ತೆ. ಸೊ ಯಾವತ್ತು ದುಡ್ಡಿಂದ ಓಡಬೇಡಿ. ಯಾರ ಹತ್ರ ದುಡ್ಡಿದೆ, ಕೂತು ತಿನ್ನೋನ್ಗೆ ಕುಡಿಕೆ ಕೂಡ ಸಾಲ. ಸೊ ದುಡ್ಡಿರೋನು ಅಲ್ಲಿರ್ತಾನೆ, ಬಟ್ ಅಲ್ಲೇ ಇರ್ತಾನೆ. ಅದೇ ದುಡ್ಡಿಲ್ದೇ ಇದ್ರು ಒಳ್ಳೆ ಮನ್ಸಿರೋನು ಇಲ್ಲಿರ್ತಾನೆ, ಇಲ್ಲೇ ಇರ್ತಾನೆ. ಯೋಚನೆ ಮಾಡಿ, ನಿಮಗೆ ಯಾರು ಬೈದ್ ಹೇಳ್ತಾರೆ ಅವ್ರು ಬದುಕಿಡ್ತಾರೆ, ಯಾರು ಹೊಗಳುತ್ತಾರೆ ಅರ್ಥ ಆಯ್ತು ಅನ್ಕೋತೀನಿ. ವಿಸ್ಕಿ ಬಾಟ್ಲ್ ತರ ಇದೆ. ಯಾವ ಬ್ರ್ಯಾಂಡ್ ನಿಮ್ದು? ನಂದು ಯಾವ ಬ್ರ್ಯಾಂಡ್ ಇಲ್ಲಮ್ಮ, ನಾನೇ ಬ್ರ್ಯಾಂಡ್.